Hi my dear students, welcome back to my class. Hope everyone are fine. So ಇವತ್ತಿನ ಸೆಷನ್ ಒಂದು ಸ್ಪೆಷಲ್ ಸೆಷನ್ ಆಗಿದೆ ಬಿಕಾಸ್ ನಿಮ್ಮ ಮುಂಬರುವ ಒಂದು ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಆ್ಯಂಡ್ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ದ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಸೊ ಇಷ್ಟು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ನೀವು ಪ್ರಿಪೇರ್ ಆಗಬೇಕಲ್ವಾ. ಸೊ ಇದಕ್ಕೋಸ್ಕರ ನಮ್ಮ ಒಂದು ಬೋರ್ಡಿಂದ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಡಿಸ್ಟ್ರಿಕ್ಟ್ ಏನು ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ರಿಲೀಸ್ ದ ಪ್ರಾಕ್ಟೀಸ್ ಪೇಪರ್ಸ್. ಸೊ ನಮ್ಮ ಡಿಸ್ಟ್ರಿಕ್ಟಲ್ಲಿ ರಿಲೀಸ್ ಆಗಿರುವಂಥ ಅಂದರೆ ಮೈಸೂರು ಡಿಸ್ಟ್ರಿಕ್ನಲ್ಲಿ ರಿಲೀಸ್ ಆಗಿರುವಂಥ ಪ್ರಾಕ್ಟೀಸ್ ಪೇಪರ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಟೋಟಲಿ 3 ಪ್ರಾಕ್ಟೀಸ್ ಪೇಪರ್ಸನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಒಂದನ್ನು ತಿಳ್ಕೊಳ್ಳಿ, ಯಾವುದೇ ಡಿಸ್ಟ್ರಿಕ್ನಲ್ಲಿ ರಿಲೀಸ್ ಆಗುವ ಪೇಪರ್ ಆಗಿರ್ಬೋದು, ಅಲ್ಟಿಮೇಟ್ ಆಗಿ ದ ಏಮ್ ಈಸ್ ಟು ರೈಟ್ ದ ಬೋರ್ಡ್ ಎಕ್ಸಾಮಿನೇಷನ್. ಸೊ ಬೋರ್ಡ್ ಎಕ್ಸಾಮಿನೇಷನ್ ಥ್ರೂಔಟ್ ದ ಕರ್ನಾಟಕ ಸೇಮ್ ಆಗಿರುತ್ತೆ. ಸೊ ಯಾವುದೇ ಡಿಸ್ಟ್ರಿಕ್ಟ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ 100% ಇದೆ. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇದು ನಮ್ಮ ಡಿಸ್ಟ್ರಿಕ್ಟ್ ಪೇಪರ್ ಅಲ್ಲ ಅಂತ ರಿಗ್ರೆಟ್ ಆಗಬೇಡಿ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಡಿಸ್ಟ್ರಿಕ್ಟ್ ಪೇಪರ್ ಆದರೂ ಅದರಲ್ಲಿ ಕೊಡುವಂಥ ಕಾನ್ಸೆಪ್ಟ್ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೋಸ್ಕರ. ಓಕೆ, ಸೊ ಈ 3 ಪ್ರಾಕ್ಟೀಸ್ ಪೇಪರ್ಸನ್ನ 40-40-40 ಅಂದರೆ ಈಚ್ ಪೇಪರ್ 40 ಮಾರ್ಕ್ಸ್ಗೆ ಸೆಟ್ ಮಾಡಿದ್ದಾರೆ. ಸೊ 40 ಮಾರ್ಕ್ಸ್ ಯಾಕೆ, 80 ಮಾರ್ಕ್ಸ್ಗಲ್ವಾ? 40 ಮಾರ್ಕ್ಸ್ ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಫಸ್ಟ್ 40 ಮಾರ್ಕ್ಸ್ಗೆ ಪ್ರಿಪೇರ್ ಆಗಬೇಕು ಅನ್ನೋದೇ ನಮ್ಮ ಡಿಪಾರ್ಟ್ಮೆಂಟ್ನ ಒಂದು ಮೇನ್ ಗೋಲ್ ಆಗಿದೆ. ಸೊ ಅದರಿಂದ ಈ 40 ಮಾರ್ಕ್ಸ್ ಪೇಪರ್ನ ಅವರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ 40-40 ಮಾರ್ಕ್ಸ್ ಈಚ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಇದ್ದಾಗ ಡೆಫಿನೆಟ್ಲಿ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ವಿ ಆರ್ ಗೋಯಿಂಗ್ ಟು ರೈಟ್ ಬೆಟರ್ ಇನ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಅನ್ನೋ ಒಂದು ಕಾನ್ಫಿಡೆನ್ಸ್. ಸೊ ವಿತೌಟ್ ಫರ್ದರ್ ಡಿಲೇಯಿಂಗ್ ಗೈಸ್, ನಿಮ್ಮ ಜೊತೆ ನಾನು ಈ ಪ್ರಾಕ್ಟೀಸ್ ಪೇಪರ್ 1ನ ಡಿಸ್ಕಸ್ ಮಾಡ್ತೀನಿ. ಸೊ ಇಫ್ ಯು ಆರ್ ವಿಸಿಟಿಂಗ್ ಮೈ ಚಾನಲ್ ಫಾರ್ ದ ಫಸ್ಟ್ ಟೈಮ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಮ್ಯಾಕ್ಸಿಮಮ್ ಈ ವಿಡಿಯೋಸ್ನ ಶೇರ್ ಮಾಡಿ ಸೊ ದ್ಯಾಟ್ ಎಲ್ರಿಗೂ ಕೂಡ ಈ ವಿಡಿಯೋಸ್ ಹೆಲ್ಪ್ ಆಗುತ್ತೆ. ಫೈನ್. ಸೊ 40 ಮಾರ್ಕ್ಸ್ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಫಿಸಿಕ್ಸ್ 3 ಪಾರ್ಟ್ ಆಗಿ 40 ಮಾರ್ಕ್ಸನ್ನ ಡಿವೈಡ್ ಮಾಡಿದ್ದಾರೆ. ಸೊ 3 ಪಾರ್ಟನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಕೆಮಿಸ್ಟ್ರಿ, ದೆನ್ ಬಯಾಲಜಿ ಆ್ಯಂಡ್ ಫಿಸಿಕ್ಸ್ 3 ಪಾರ್ಟನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ವಿತೌಟ್ ಫರ್ದರ್ ಡಿಲೇಯಿಂಗ್ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ನೋಡಿ, ಕೆಮಿಸ್ಟ್ರಿ ಪಾರ್ಟ್ನಲ್ಲಿ ಫಸ್ಟ್ MCQ ಕ್ವೆಶನ್ ಫಾರ್ 1 ಮಾರ್ಕ್ ಏನು ಕೇಳಿದ್ದಾರೆ? ದ ಗ್ಯಾಸ್ ಲಿಬರೇಟೆಡ್ ಇನ್ ದ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಈಸ್ ಅಂತ ಕೇಳಿದ್ದಾರೆ. ಗೈಸ್, ನಿಮಗೆ ನೆನಪಿದೆ ಅನ್ಕೋತೀನಿ, ನಾನು ಕ್ಲೋರ್ ಆಲ್ಕಲಿ ಪ್ರಾಸೆಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಹೇಳಿದ್ದೀನಿ. ಕ್ಲೋರ್ ಆಲ್ಕಲಿ ಪ್ರಾಸೆಸ್ನಲ್ಲಿ ರಿಲೀಸ್ ಆಗುವಂಥ ಗ್ಯಾಸಸ್, ಅದರ ಯೂಸಸ್ ಆ್ಯಂಡ್ ಯಾವ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ 100% ನೀವು ಓದ್ಕೊಳ್ಳೇಬೇಕು. ಫೈನ್. ಸೊ ಇಲ್ಲಿ ಕೇಳಿರುವಂಥದ್ದು ವಿಚ್ ಗ್ಯಾಸಸ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ದ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಲಿಬರೇಟೆಡ್ ಅಂದರೆ ರಿಲೀಸ್ಡ್ ಅಂತ ಅರ್ಥ. ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಆಗಬೇಕಾದ್ರೆ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇದರ ಬಗ್ಗೆ ಫರ್ದರ್ ಇನ್ಫಾರ್ಮೇಷನ್ ನೀವು ಸ್ಕೋರಿಂಗ್ ಪ್ಯಾಕೇಜಸನ್ನು ದಯವಿಟ್ಟು ನೋಡಿ, ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ. ಸೊ ದಟ್ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ 100% ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಆನ್ಸರ್ ಮಾಡ್ತೀರಾ. ಸೊ ಮೂವಿಂಗ್ ಟು ನೆಕ್ಸ್ಟ್ 1 ಮಾರ್ಕ್ ಕ್ವೆಶನ್. ಎಸ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ 1 ಮಾರ್ಕ್ ಕೊಟ್ಟಿದ್ದಾರೆ. ದ ಗಿವನ್ ಎಕ್ಸಾಂಪಲ್ ಈಸ್ ಆಫ್ ವಿಚ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಇದು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ ಲೆಸನ್ಗೆ ರಿಲೇಟೆಡ್ ಆಗಿರುವಂಥದ್ದು. ನೀವು ಚೆಕ್ ಮಾಡಿ ಬೇಕಾದರೆ ಪೇಜ್ ನಂಬರ್ 7 ಇದೆ. ನೀವು ಅಬ್ಸರ್ವ್ ಮಾಡಲ್ಲ, ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ ಹೇಳಿದಾಗ ಸೊ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಸೊ ಇದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರ್ತೀರ. ಯಾವುದು ಎಕ್ಸಾಂಪಲ್ ಇದು, ಈ ಈಕ್ವೇಷನ್ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ CH4 ಏನಾಗ್ತಾ ಇದೆ ಇಲ್ಲಿ, ಇಟ್ ಈಸ್ ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. CH4 ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ದ ನ್ಯಾಚುರಲ್ ಗ್ಯಾಸ್. ಸೊ CH4 ಅಂದರೆ ಮೀಥೇನ್ ಅಂತ. So burning the natural gas or burning of the methane is an example for exothermic reaction. Guys, ಯಾಕೆ ಅಂದರೆ ಹೀಟ್ ರಿಲೀಸ್ ಆಗುತ್ತೆ. ನಿಮಗೆ ಎಕ್ಸೋ ಎಂಡೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸೋಲ್ ಏನಾಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಓಕೆ, ಸೊ ಹಿಯರ್ ಬರ್ನಿಂಗ್ ದ ನ್ಯಾಚುರಲ್ ಗ್ಯಾಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಸೊ 1 ಮಾರ್ಕ್ಸ್ ಸಿಕ್ತು ನಿಮಗೆ ಇದಕ್ಕೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ನೆಟಲ್ ಲೀವ್ಸ್ ಆರ್ ನೆಟಲ್ ಪ್ಲಾಂಟ್ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ನಾನು ನಿಮಗೆ ಹೇಳಿದ್ದೀನಿ, ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ. ಸೊ ನ್ಯಾಚುರಲ್ ಸೋರ್ಸಸ್ ಆಫ್ ಆಸಿಡ್ ಆ್ಯಂಡ್ ಅದರ ಯೂಸಸ್ ನೀವು ತಿಳ್ಕೊಳ್ಬೇಕು. ಫೈನ್. ಸೊ ನೆಟಲ್ ಲೀವ್ಸ್ ಅಥವಾ ಆ್ಯಂಟ್ ಸ್ಟಿಂಗ್ ಅಥವಾ ಯಾವುದೋ ಒಂದು ಇನ್ಸೆಕ್ಟ್ ಬೈಟ್ ಮಾಡಿದ್ರೆ
ನಿಮ್ಮ ಬಾಡಿನಲ್ಲಿ ಇಂಜೆಕ್ಟ್ ಆಗುವಂಥ ಒಂದು ಆ್ಯಸಿಡ್ ಮೆಥನೋಯಿಕ್ ಆ್ಯಸಿಡ್. ಸೊ ಈ ಮೆಥನೋಯಿಕ್ ಆ್ಯಸಿಡ್ಗೆ ಇರುವಂಥ ಇನ್ನೊಂದು ಹೆಸರೇ ಫಾರ್ಮಿಕ್ ಆ್ಯಸಿಡ್. ನೀವು ಎಕ್ಸಾಮಲ್ಲಿ ಎರಡರಲ್ಲಿ ಯಾವುದಾದ್ರೂ ಕೂಡ ಬರಿಬೋದು. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಮಾರ್ಕ್ಸ್. ನಿಮಗೆ ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ 1 ಮಾರ್ಕ್ ಕ್ವೆಶನ್ ಗೈಸ್. ನೌ ಲೆಟ್ಸ್ ಮೂವ್ ಫಾರ್ ದ 2 ಮಾರ್ಕ್ಸ್ ಕ್ವೆಶನ್ಸ್. ಸಿ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ ವಿತ್ ಅನ್ ಎಕ್ಸಾಂಪಲ್. ಓಕೆ, ನಿಮಗೆ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಯಾವ ರೀತಿ ಈಸಿಯಾಗಿ ನೆನಪಿಟ್ಕೊಳ್ಬೇಕು ಅಂತ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ 1 ಶಾರ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡೂ ವಾಚ್ ದಟ್ ವಿಡಿಯೋ ಆಲ್ಸೋ. ನೋಡಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಹೆಸರೇ ಹೇಳ್ತಾ ಇದೆ ಡಿಸ್ಪ್ಲೇಸ್. ಸೊ ವಾಟ್ ಈಸ್ ಬಿನ್ ಡಿಸ್ಪ್ಲೇಸ್ಡ್? ಸಿ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಇಲ್ಲಿ ಡಿಸ್ಪ್ಲೇಸ್ ಆಗುತ್ತೆ. ಸೊ ಡೆಫಿನೇಷನ್ ಏನಪ್ಪ ಅಂದರೆ ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಓಕೆ, ಸೊ ಇದನ್ನು ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಸ್ಟೇಟ್ಮೆಂಟ್ಗೆ. ಸೊ 2 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಸ್ಟೇಟ್ಮೆಂಟ್ ಆದರೆ ಅನದರ್ 1 ಮಾರ್ಕ್ ನೋಡಿ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಯು ಮಸ್ಟ್ ರೈಟ್. ಸಿ ಐ ಹ್ಯಾವ್ ಗಿವನ್ ಯುವರ್ ಜಿಂಕ್. ಸೊ ಜಿಂಕ್ ಏನಾಗುತ್ತೆ ವೆನ್ ಇಟ್ ರಿಯಾಕ್ಟೆಡ್ ವಿತ್ ಕಾಪರ್ ಸಲ್ಫೇಟ್. ಸೊ ನಾವು ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಏನು ಮಾಡುತ್ತೆ, ಜಿಂಕ್ ಡಿಸ್ಪ್ಲೇಸಸ್ ದ ಕಾಪರ್. ಈ ಕಾಪರ್ನ ಏನು ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ ಆ್ಯಂಡ್ ಈ ಜಿಂಕ್ ಇಲ್ಲಿ ಬಂದು ಕಂಬೈನ್ ಆಗುತ್ತೆ. ಸೊ ಜಿಂಕ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಎಕ್ಸಾಮಲ್ಲಿ ನಿಮಗೆ ಈ ಕ್ವೆಶನನ್ನು ಈ ರೀತಿ ಕೂಡ ಕೇಳ್ಬೋದು. ಸೊ ಈ ಒಂದು ಈಕ್ವೇಷನನ್ನು ಕೊಟ್ಟು ನೇಮ್ ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಆ್ಯಂಡ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಕೇಳ್ತಾರೆ. ಸಿ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್, ದಟ್ ಈಸ್ ದ ರೀಸನ್. ಅದರಿಂದಾನೇ ಏನು ಮಾಡ್ತಾ ಇದೆ, ಇಟ್ ಈಸ್ ಡಿಸ್ಪ್ಲೇಸಿಂಗ್ ದ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ವೆರಿ ಇಂಪಾರ್ಟೆಂಟ್ ಗೈಸ್, ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಈ ಒಂದು ಈಕ್ವೇಷನ್ ಬರೆಯೋದ್ರಿಂದ ಅನ್ನೋದು 1 ಮಾರ್ಕ್. ಸೊ ಟೋಟಲಿ 2 ಮಾರ್ಕ್ಸ್ ಸಿಗುತ್ತೆ. ಎಸ್, ಮೂವಿಂಗ್ ಟು ನೆಕ್ಸ್ಟ್ ಗೈಸ್. ನೋಡಿ, ಎಕ್ಸಾಮಲ್ಲಿ ಟೈಪ್ಸ್ ಆಫ್ ರಿಯಾಕ್ಷನಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು. ಈಗ ಡಿಸ್ಪ್ಲೇಸ್ಮೆಂಟ್ ಕೇಳಿದ್ದಾರೆ, ಸೊ ಇನ್ಯಾವುದಾದ್ರೂ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ಓಕೆ, ಸೊ ನಿಮಗೆ ಏನು ಅರ್ಥ ಮಾಡ್ಕೊಳ್ಬೇಕು ನೀವು ಇಲ್ಲಿ ಅಂದರೆ ಟೈಪ್ಸ್ ಆಫ್ ರಿಯಾಕ್ಷನಲ್ಲಿ ಯಾವುದೋ ಒಂದು ಕ್ವೆಶನ್ ನಿಮಗೆ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಫೈನ್. ಸೊ ಮೂವಿಂಗ್ ಟು ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್ ಗೈಸ್. ನೋಡಿ, ಡ್ರಾ ಅ ನೀಟ್ ಡಯಾಗ್ರಾಮ್ ಆಫ್ ದ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದಂತೂ ಎವ್ರಿ ಇಯರ್ ಎಕ್ಸಾಮಿನೇಷನಲ್ಲಿ 99% ಕೇಳುವಂಥ ಡಯಾಗ್ರಾಮ್. ಸೊ ನಿಮಗೆ ಈ ಡಯಾಗ್ರಾಮ್ನ ಬರೆಯೋಕ್ಕೆ ಕೇಳಿದ್ದಾರೆ ಆ್ಯಂಡ್ ಲೇಬಲ್ ಜಿಂಕ್ ಗ್ರಾನ್ಯೂಲ್ಸ್. ಜಿಂಕ್ ಗ್ರಾನ್ಯೂಲ್ಸ್ನ ಲೇಬಲ್ ಮಾಡಬೇಕು ಆ್ಯಂಡ್ ಯು ವಾಂಟ್ ಟು ಲೇಬಲ್ ದ ಸೋಪ್ ಸೊಲ್ಯೂಷನ್. ಓಕೆ, ಸೊ ಎಕ್ಸಾಮಲ್ಲಿ ಯಾವುದಾದ್ರೂ ಕೇಳ್ಬೋದು. ಪ್ಲೀಸ್ ಪ್ರಾಕ್ಟೀಸ್ ಆಲ್ ದ ಪಾರ್ಟ್ಸ್. ಎಲ್ಲ ಪಾರ್ಟ್ಸನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಲೆಟ್ಸ್ ಮೂವ್ ಫಾರ್ ದ ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ಈಗ ಎಸ್ ಫಾರ್ 4 ಮಾರ್ಕ್ ಗೈಸ್. ನೋಡಿ, write any 2 properties of ionic compounds. Yes, from the lesson metals and non-metals guys. Okay, so ನೋಡಿ ಇಲ್ಲಿ ಏನು ಕೇಳಿದರೆ ಪ್ರಾಪರ್ಟೀಸ್. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಪ್ರಾಪರ್ಟೀಸ್. ಓಕೆ, ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ನೀವು ಎಕ್ಸಾಮಿನೇಷನ್ಗೆ ಓದಲೇಬೇಕಾದ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೂ ವಾಚ್ ದಟ್ ಗೈಸ್. ಸೊ ಯಾವುದೇ ಕ್ವೆಶನ್ ಆದರೂ ನೀವು ಆನ್ಸರ್ ಮಾಡ್ಬೋದು. ಫೈನ್. ಸೊ ಅಯಾನಿಕ್ ಪ್ರಾಪರ್ಟೀಸ್ನ ಕಾಂಪೌಂಡ್ಸ್ ಏನು? ಎಸ್, ಅಯಾನಿಕ್ ಕಾಂಪೌಂಡ್ನ ಫಸ್ಟ್ ಪ್ರಾಪರ್ಟಿ ಅಯಾನಿಕ್ ಕಾಂಪೌಂಡ್ ಅಂತಾಗ ಹೇಳಿದಾಗ ಸಾಲ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಸಾಲ್ಟ್. ಓಕೆ, ಸೊ ಸಾಲ್ಟನ್ನು ನೀವು ನೆನ್ಪಿಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಈ ಪ್ರಾಪರ್ಟೀಸ್ ನೆನಪು ಈಸಿಯಾಗಿ ಬರುತ್ತೆ. ಸೊ ಅಯಾನಿಕ್ ಕಾಂಪೌಂಡ್ಸ್ ಆರ್ ಹಾರ್ಡ್ ಆ್ಯಂಡ್ ಬ್ರಿಟಲ್. ಸಾಲ್ಟ್ ಹಾರ್ಡ್ ಆಗಿರುತ್ತಲ್ವ ಗೈಸ್? ಎಸ್, ಬ್ರಿಟಲ್ ಕ್ರಿಸ್ಟಲ್ನ ರೀತಿ ಇರುತ್ತೆ. ಸೊ 1 ಪ್ರಾಪರ್ಟಿ. ಆ್ಯಂಡ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಈ ಸಾಲ್ಟನ್ನು ನಾವು ವಾಟರಲ್ಲಿ ಹಾಕಿದ್ರೆ ಸಾಲ್ಯುಬಲ್ ಅಂದರೆ ಕರಗುತ್ತೆ. ಅದೇ ಸಾಲ್ಟನ್ನು ಕೆರೋಸಿನ್ ಅಥವಾ ಪೆಟ್ರೋಲಲ್ಲಿ ನಾವು ಡ್ರಾಪ್ ಮಾಡಿದಾಗ ಇಟ್ ವಿಲ್ ನಾಟ್ ಡಿಸಾಲ್ವ್. ಓಕೆ, ಸೊ 2 ಪ್ರಾಪರ್ಟೀಸ್ ಕೇಳಿದ್ದಾರೆ. ಸೊ ಈ 2 ಪ್ರಾಪರ್ಟೀಸನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯು ಕ್ಯಾನ್ ಆಲ್ಸೋ ರೈಟ್ ದೇ ಹ್ಯಾವ್ ದ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಅಥವಾ ದೇ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಸ್ಟೇಟ್ ಬಟ್ ನಾಟ್ ಇನ್ ದ ಸಾಲಿಡ್ ಸ್ಟೇಟ್. ಯಾವುದಾದ್ರೂ ಬರಿಬೋದು, ನಾನು ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೈನ್. ಸೊ ಇದು 4 ಮಾರ್ಕ್ ಆಗಿರೋದ್ರಿಂದ ಸೊ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ 2 ಕ್ವೆಶನ್ಸನ್ನ ಆ್ಯಡ್ ಮಾಡಿದ್ದಾರೆ. ಸೊ 4 ಮಾರ್ಕಲ್ಲಿ ಏನಾಯಿತು, 2 ಮಾರ್ಕ್ಸ್ ನಿಮಗೆ ಈ ಪ್ರಾಪರ್ಟೀಸ್ಗೆ ಕೊಡ್ತಾರೆ. ಅನದರ್ 2 ಮಾರ್ಕ್ಸ್ಗೆ ಇನ್ನೂ 2 ಕ್ವೆಶನ್ಸ್ನ ಕೇಳಿದ್ದಾರೆ. ನೋಡಿ, ಫಸ್ಟ್ ಕ್ವೆಶನ್, ಗಿವ್ ರೀಸನ್ಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ಟಿಕಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಆರ್ನಮೆಂಟ್ಸ್. ಗೋಲ್ಡ್ ಮತ್ತು ಸಿಲ್ವರ್ ಆರ್ನಮೆಂಟ್ಸ್ ಅಂದರೆ ಆರ್ಟಿಕಲ್ಸನ್ನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಯಾಕೆ? ರೀಸನ್ ಕೊಡಬೇಕು ಅಂದರೆ ಪ್ರಾಪರ್ಟೀಸ್ ಗೊತ್ತಿರಬೇಕು. ಗೋಲ್ಡ್ ಅನ್ನೋದು ಒಂದು ಮೆಟಲ್, ಸಿಲ್ವರ್ ಅನ್ನೋದು ಒಂದು ಮೆಟಲ್. ಆರ್ನಮೆಂಟ್ ಪ್ರಾಪರ್ಟಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ದೇ ಬೋತ್ ಆರ್ ಹ್ಯಾವಿಂಗ್ ದ ಪ್ರಾಪರ್ಟಿ ಕಾಲ್ಡ್ ಲಸ್ಟರ್. ಶೈನಿಂಗ್ ಆಗಿರುತ್ತೆ ಅಲ್ವಾ,
ಅದರಿಂದನೇ ನಾವು ಗೋಲ್ಡ್ ಹಾಕ್ಕೊಳ್ತೀವಿ, ಸಿಲ್ವರ್ ಹಾಕ್ಕೊಳ್ತೀವಿ. ದೇ ಹ್ಯಾವ್ ಶೈನಿಂಗ್ ಪ್ರಾಪರ್ಟಿ ಆ್ಯಂಡ್ ಗೋಲ್ಡ್ ಕ್ಯಾನ್ ಬಿ ಮೇಡ್ ಇನ್ ಟು ಥಿನ್ ವಯರ್. ಡಕ್ಟಿಲಿಟಿ ಪ್ರಾಪರ್ಟಿ ಕೂಡ ಇದೆ ಈ ಮೆಟಲ್ಸ್ಗೆ. ಸೊ ದೇ ಆರ್ ಲಸ್ಟರ್ ಆ್ಯಂಡ್ ಆಲ್ಸೋ ದೇ ಆರ್ ಡಕ್ಟೈಲ್. ಓಕೆ, ಸೊ ಈ ಪ್ರಾಪರ್ಟೀಸ್ನ ಮೆನ್ಷನ್ ಮಾಡೋದ್ರಿಂದ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಮೆಟಲ್ ಆರ್ ಸ್ಟೋರ್ಡ್ ಇನ್ ದ ಕೆರೋಸಿನ್ ಅಂತ ಕೇಳಿದ್ದಾರೆ. ವೈ ದೇ ಆರ್ ಸ್ಟೋರ್ಡ್ ಇನ್ ದ ಕೆರೋಸಿನ್? ಬಿಕಾಸ್ ಈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಎರಡೂ ಕೂಡ ದೇ ಆರ್ ವೆರಿ ವೆರಿ ರಿಯಾಕ್ಟಿವ್ ಮೆಟಲ್ಸ್, ಹೈಲಿ ರಿಯಾಕ್ಟಿವ್ ಮೆಟಲ್. ಆ್ಯಂಡ್ ಇದನ್ನು ನಾವು ಓಪನ್ ಮಾಡಿ ಇಟ್ಟರೆ ಏರಲ್ಲಿ ಇಟ್ ಕ್ಯಾಚಸ್ ದ ಫೈರ್. ಸೊ ಇಟ್ ಕ್ಯಾಚಸ್ ದ ಫೈರ್ ವೆನ್ ದೇ ಆರ್ ಕೆಪ್ಟ್ ಓಪನ್ ಇನ್ ದ ಏರ್. That is what you have to most importantly understand, guys. Metals and non-metals lesson-ಅಲ್ಲಿ up to occurrence of metals ನೀವು ಏನೆಲ್ಲ ಓದ್ಕೊಳ್ಬೇಕು, ಸೊ ಯಾವ ಕಾನ್ಸೆಪ್ಟ್ ಓದ್ಕೊಳ್ಬೇಕು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕೈಂಡ್ಲಿ ನೀವೇನಾದರೂ ಸ್ಕೋರಿಂಗ್ ಪ್ಯಾಕೇಜಸನ್ನು ನೋಡಿಲ್ಲ ಅಂದರೆ ಮೇಕ್ ಯೂಸ್ ಆಫ್ ಇಟ್ ಟು ಸ್ಕೋರ್ ಬೆಟರ್ ಮಾರ್ಕ್ ಇನ್ ದ ಎಕ್ಸಾಮಿನೇಷನ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಬಯಾಲಜಿ ಪಾರ್ಟ್. ಸೊ ಬಯಾಲಜಿ ಪಾರ್ಟಲ್ಲಿರುವಂಥ MCQs ಏನು, 1 ಮಾರ್ಕ್ ಕ್ವೆಶನ್ಸ್ ಏನು ಅಂತ ನೋಡೋಣ. ಆ್ಯಂಡ್ ಮೂವಿಂಗ್ ಟು ಫರ್ದರ್ ಕ್ವೆಶನ್ಸ್ ಆಲ್ಸೋ. ಸೊ ಫಸ್ಟ್ ಕ್ವೆಶನ್, ಸಿ ಇಲ್ಲಿ MCQನಲ್ಲಿ ಕೇಳಿದ್ದಾರೆ, ವಿಚ್ ಆಫ್ ದ 2 ಸೆಟ್ಸ್ ಬಿಲಾಂಗ್ ಟು ದ ಸೇಮ್ ಟ್ರಾಪಿಕ್ ಲೆವೆಲ್. ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ, ಬಟ್ ನಾಟ್ ಸೋ ಡಿಫಿಕಲ್ಟ್. ಓಕೆ, ಸೊ ಆಪ್ಷನ್ಸ್ ನೋಡಿ, ರ್ಯಾಬಿಟ್, ಟೈಗರ್, ವಲ್ಚರ್, ರ್ಯಾಟ್, ಗ್ರಾಸ್ ಹಾಪರ್, ಹಾಕ್, ಫ್ರಾಗ್ ಆ್ಯಂಡ್ ಲಿಸರ್ಡ್ ಅಂತ ಕೇಳಿದ್ದಾರೆ. ನಾನು ಆನ್ಸರ್ ಮೆನ್ಷನ್ ಮಾಡಿದ್ದೀನಿ ಅಂತ ಸ್ಕ್ರಾಲ್ ಮಾಡಬೇಡಿ, ನೀವು ರೀಸನ್ ತಿಳ್ಕೊಳ್ಬೇಕು. ಓಕೆ ನೋಡಿ, ರ್ಯಾಬಿಟ್ ಆ್ಯಂಡ್ ಟೈಗರ್ ಯೂಶ್ವಲಿ ಅವ್ರು ಯಾವಾಗಲೂ 3rd ಟ್ರಾಪಿಕ್ ಲೆವೆಲ್ನಲ್ಲಿ ಇರ್ತಾರೆ. ಟ್ರಾಪಿಕ್ ಲೆವೆಲ್ ಅಂದರೆ ಏನು ನೋಡಿ, ನಾವು ಪಿರಮಿಡ್ನ ಬರೆದಾಗ ಸೊ ಫಸ್ಟ್ ಬರೋಂಥದ್ದು ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಆರ್ ಆಲ್ ಗ್ರೀನ್ ಪ್ಲಾಂಟ್ಸ್, ದೇ ಕಮ್ ಇನ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್. ನೆಕ್ಸ್ಟ್ ಬರುವಂಥದ್ದು ಪ್ರೈಮರಿ ಕನ್ಸ್ಯೂಮರ್ಸ್ ವಿಚ್ ಕಮ್ ಇನ್ ದ 2nd ಟ್ರಾಪಿಕ್ ಲೆವೆಲ್. ದೆನ್ ಬರುವಂಥದ್ದು ಸೆಕೆಂಡರಿ ಕನ್ಸ್ಯೂಮರ್ಸ್ ವಿಚ್ ಕಮ್ ಇನ್ ದ 3rd ಟ್ರಾಪಿಕ್ ಲೆವೆಲ್. ಸೊ ನೆಕ್ಸ್ಟ್ ಹಾಗೆ 4th ಟ್ರಾಪಿಕ್ ಲೆವೆಲಲ್ಲಿ ಏನು ಮಾಡ್ತಾರೆ, ಟೆರ್ಷರಿ ಕನ್ಸ್ಯೂಮರ್ಸ್ ಬರ್ತಾರೆ. ಸೊ ಇಲ್ಲಿರುವಂಥ ವಲ್ಚರ್ ಯೂಶ್ವಲಿ ಬರುವಂಥದ್ದು ಸೆಕೆಂಡರಿಲಲ್ಲ, ವಲ್ಚರ್ ಯೂಶ್ವಲಿ ಬರುವಂಥದ್ದು 3rd ಟ್ರಾಪಿಕ್ ಲೆವೆಲ್ನಲ್ಲಿ. ಸೊ ಲೆಟ್ ಅಸ್ ನಾಟ್ ಕನ್ಸಿಡರ್ ದಿಸ್. ರ್ಯಾಬಿಟ್ ಆ್ಯಂಡ್ ಟೈಗರ್ ಇವರು ಕೂಡ ಏನಂದರೆ ಟರ್ಷರಿನಲ್ಲೇ ಬರ್ತಾರೆ. ಗ್ರಾಸ್ ಹಾಪರ್ ಆ್ಯಂಡ್ ಹಾಕ್ ಅಂತ ಕೇಳಿದ್ದಾರೆ. ಗ್ರಾಸ್ ಹಾಪರ್, ಎಸ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ದ secondary consumer, yes we can take it as grasshopper, yes we can take it as primary consumer, but not the hawk ಆಗಲ್ಲ. ಫ್ರಾಗ್ ಮತ್ತು ಲಿಸರ್ಡ್ನ ನೋಡಿದಾಗ ನೋಡಿ, ಫ್ರಾಗ್ ಸೊ ಒಂದು ಫುಡ್ ಚೈನನ್ನು ಬರೆದಾಗ ನೋಡಿ ಫ್ರಾಗ್. ಸೊ ಲೆಟ್ ಅಸ್ ಟೇಕ್ ದ ಗ್ರಾಸ್ ಹಾಪರ್. ಈ ಗ್ರಾಸ್ ಹಾಪರ್ನ ಸೊ ಲೆಟ್ ಅಸ್ ಟೇಕ್ ದ ಗ್ರಾಸ್ ಈಸ್ ಬೀನ್ ಕನ್ಸ್ಯೂಮ್ಡ್ ಬೈ ದ ಗ್ರಾಸ್ ಹಾಪರ್ ಈಸ್ ಕನ್ಸ್ಯೂಮ್ಡ್ ಬೈ ದ ಫ್ರಾಗ್. ಸೊ ನೆಕ್ಸ್ಟ್ ಲಿಸರ್ಡ್ನ ತಗೊಳ್ಳೋಣ, ಏನಾಗುತ್ತೆ ಮತ್ತೆ ಗ್ರಾಸ್ is been consumed by the grasshopper is also been consumed by the lizard. So frog ಮತ್ತೆ lizard ಈ ಇಬ್ರು ಕೂಡ ಏನಾಗ್ತಾರೆ, they come under the 2nd tropic level. Okay, because they are the secondary consumers. Okay, so that is why ನೀವೇನಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಓಕೆ, ಸೊ ರಫ್ ಆಗಿ ನೀವಲ್ಲಿ ಏನು ಮಾಡಿ, ಟ್ರಾಪಿಕ್ ಲೆವೆಲ್ಸನ್ನು ವರ್ಕೌಟ್ ಮಾಡಿ ಯು ಕ್ಯಾನ್ ಆನ್ಸರ್. ಫೈನ್. ಸೊ ಆನ್ಸರಲ್ಲಿ ಫ್ರಾಗ್ ಆ್ಯಂಡ್ ಲಿಸರ್ಡ್ ಆಗಿದೆ. ಬಿಕಾಸ್ ಫ್ರಾಗ್ ಆ್ಯಂಡ್ ಲಿಸರ್ಡ್ ಈ ಇಬ್ಬರೂ ಕೂಡ ಏನಾಗ್ತಾರೆ, ದೇ ಕಮ್ ಅಂಡರ್ ಸೆಕೆಂಡರಿ ಕನ್ಸ್ಯೂಮರ್. ಓಕೆ, ಬಿಕಾಸ್ ದೇ ಫೀಡ್ಸ್ ಆನ್ ಗ್ರಾಸ್ ಹಾಪರ್. ಐ ಟೋಲ್ಡ್ ಯು, ಫ್ರಾಗ್ ಆಲ್ಸೋ ಫೀಡ್ಸ್ ಆನ್ ಗ್ರಾಸ್ ಹಾಪರ್, ಲಿಸರ್ಡ್ ಆಲ್ಸೋ ಫೀಡ್ಸ್ ಆನ್ ಗ್ರಾಸ್ ಹಾಪರ್. Frog also feeds on grasshopper and lizard may also. Frog also feeds on grasshopper and lizard can also feed on grasshopper. Okay? Yes, I hope nimge ee ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. Now let me move for the next question. The next question, write the harmful effects caused due to the depletion of ozone layer ಅಂತ ಕೇಳಿದ್ದಾರೆ. ಸೊ ಡಿಪ್ಲೀಷನ್, ಓಝೋನ್ ಲೇಯರ್ ಡಿಪ್ಲೀಟ್ ಆದರೆ ಅಂದರೆ ಹೋಲ್ ಆದರೆ ಏನಾಗುತ್ತೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಓಝೋನ್ ಲೇಯರ್ ಡಿಪ್ಲೀಟ್ ಆದರೆ ಏನಾಗುತ್ತೆ ಅಂದರೆ ಸನ್ನಿಂದ ರೀಚ್ ಆಗುವಂಥ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ನಮ್ಮ ಸರ್ಫೇಸ್ ಆಫ್ ದ ಅರ್ತ್ಗೆ ರೀಚ್ ಆಗುತ್ತೆ. ಆಸ್ ಅ ರಿಸಲ್ಟ್ ದರ್ ಈಸ್ ಮೋರ್ ಚಾನ್ಸಸ್ ಆಫ್ ಕಾಸಿಂಗ್ ದ ಸ್ಕಿನ್ ಕ್ಯಾನ್ಸರ್ ಕಾಸ್ ಆಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಎಫೆಕ್ಟ್ ದ ಗ್ರೋತ್ ಆಫ್ ದ ಪ್ಲಾಂಟ್ಸ್ನ ಗ್ರೋತ್ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಸೊ 1 ಮಾರ್ಕ್ಸ್ಗೆ ಯು ಕ್ಯಾನ್ ರೈಟ್ ಸಫಿಷಿಯಂಟ್, ಇಷ್ಟೇ ಆನ್ಸರ್ ಸಾಕು. Okay, now we have done with 1 mark question. Let us move for now the next question. The figure shown below represents an activity to prove the requirement for photosynthesis. ಫೋಟೋಸಿಂಥಸಿಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋ ಒಂದು ಆ್ಯಕ್ಟಿವಿಟಿನ ಇಲ್ಲಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಈ ಸೆಟಪ್ನಲ್ಲಿ.
See, for one of the setup they have named as X and for another setup they have named as Y. ಸೊ ಏನು ಇಲ್ಲಿ ಮಾಡಿದ್ದಾರೆ, ಎರಡು ಪಾಟ್ನ ತೊಗೊಂಡಿದ್ದಾರೆ. ಓಕೆ, ಬೆಲ್ ಜಾರಿಂದ ಕವರ್ ಮಾಡಿದ್ದಾರೆ, ಏರ್ ಟೈಟ್ ಅಂದರೆ ಏರ್ ಎಂಟರ್ ಆಗದೇ ಇರೋ ರೀತಿ. ಒಂದು ಸೆಟಪ್ಪಲ್ಲಿ ಅವರು ವಾಚ್ ಗ್ಲಾಸಲ್ಲಿ KOH ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಪ್ಲೇಸ್ ಮಾಡಿದ್ದಾರೆ. ಓಕೆ, 72 hours ಇದನ್ನು ಡಾರ್ಕಲ್ಲಿ ಇಟ್ಟಿದ್ದು ಆದಮೇಲೆ 6 hours ಇದನ್ನು ಏನು ಮಾಡ್ತಾರೆ, ಅಂಡರ್ ಸನ್ಲೈಟ್ ಪ್ಲೇಸ್ ಮಾಡ್ತಾರೆ. ಪ್ಲೇಸ್ ಮಾಡಿದ ನಂತರ ಸೊ ವಾಟ್ ಡು ದೇ ಡೂ ಇಸ್ ದೇ ಡೂ ದ ಅಯೋಡಿನ್ ಟೆಸ್ಟ್ ಫಾರ್ ಬೋತ್ ದ ಪ್ಲಾಂಟ್ಸ್. ಈ ಪ್ಲಾಂಟಲ್ಲಿರುವಂಥ ಲೀವ್ಸನ್ನು ಹಾಗೂ ಈ ಪ್ಲಾಂಟಲ್ಲಿರುವಂಥ ಲೀವ್ಸ್ ಎರಡನ್ನೂ ಕೂಡ ಅಯೋಡಿನ್ ಟೆಸ್ಟ್ಗೆ ತಗೊಳ್ತಾರೆ. ಸೊ ಅಯೋಡಿನ್ ಟೆಸ್ಟಲ್ಲಿ ನಮ್ಗೆ ಯೂಶಲಿ ಏನಾಗುತ್ತೆ, ಸ್ಟಾರ್ಚ್ ಇರೋದು ಗೊತ್ತಾಗುತ್ತೆ. ಫೈನ್. ಸೊ ನಾವು ಏನು ಆನ್ಸರ್ ಮಾಡಬೇಕು ಈ ಕ್ವೆಶನ್ಗೆ ಅಂತ ನೀವು ಕ್ವೆಶನ್ಸನ್ನು ತಿಳ್ಕೊಳ್ಳಿ. ನೋಡಿ ದ ಫಸ್ಟ್ ಏನು ಕೇಳ್ತಾ ಇದ್ದಾರೆ ಅಂದರೆ, ದಿಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಈಸ್ ಯೂಸ್ಡ್ ಟು ಪ್ರೂವ್ ಎಸೆನ್ಷಿಯಲಿ ವಿಚ್ ಆಫ್ ದ ಫಾಲೋಯಿಂಗ್ ರಿಕ್ವೈರ್ಮೆಂಟ್ಸ್. ಏನಕ್ಕೋಸ್ಕರ ನಾವು ಈ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ನ ಮಾಡ್ತಾ ಇದ್ದೀವಿ, ಏನನ್ನ ಪ್ರೂವ್ ಮಾಡೋಕ್ಕೋಸ್ಕರ ಅಂತ ಕೇಳ್ತಿದ್ದಾರೆ. ಗೈಸ್, ಸೆಟಪ್ 1ನಲ್ಲಿ ನಾನು ಆಲ್ರೆಡಿ KOH ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ವಾಟ್ ಈಸ್ ದ ನೀಡ್ ಆಫ್ ಪ್ಲೇಸಿಂಗ್ ದ KOH ಫಸ್ಟ್ ಆಫ್ ಆಲ್? ನೋಡಿ, ಈ ಸೆಟಪ್ನ ಕ್ಲೋಸ್ ಮಾಡೋಕ್ಕೂ ಮುಂಚೆ ಈ ಬೆಲ್ ಜಾರ್ಸಿಂದ ಸೊ ಏನಾಗುತ್ತೆ, ಸರ್ಟೈನ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈ ಬೆಲ್ ಜಾರ್ನ ಒಳಗಡೆ ಇರುತ್ತೆ, ಎರಡರಲ್ಲೂ ಕೂಡ ಇರುತ್ತೆ. ಬಟ್ ಒಂದು ಸೆಟಪ್ಪಲ್ಲಿ ಏನು ಮಾಡಿದ್ದಾರೆ, KOHನ ಪ್ಲೇಸ್ ಮಾಡಿದ್ದಾರೆ. KOHನ ಪ್ಲೇಸ್ ಮಾಡೋ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ, ದಿಸ್ ವಿಲ್ ಅಬ್ಸಾರ್ಬ್ ದ ಕಾರ್ಬನ್ ಡೈಆಕ್ಸೈಡ್. ಸೊ ಏನಾಯಿತು, ಫಸ್ಟ್ ಸೆಟಪ್ಪಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಅಬ್ಸಾರ್ಬ್ ಆಯಿತು. ಸಿ, ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗಬೇಕು ಅಂದರೆ ಗೈಸ್, ಯು ಹ್ಯಾವ್ ಟು ನೋ ದಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಿಪರೇಷನ್ ಆಫ್ ಫುಡ್. ಸೊ ಏನಾಗ್ತಿದೆ, ಈ ಪ್ಲಾಂಟ್ನಲ್ಲಿ ಫುಡ್ ಪ್ರಿಪರೇಷನ್ ಇಲ್ಲ, ಬಿಕಾಸ್ ಆಬ್ಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸನ್ಲೈಟ್ನ ಹೊರಗಡೆ ಅಂದರೆ ಸನ್ಲೈಟ್ನ ಒಂದು ಹೊರಗಡೆ ಎಕ್ಸ್ಪೋಜರ್ಗೆ ಇಟ್ಟರೂ ಕೂಡ ಆಬ್ಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಫುಡ್ ಪ್ರಿಪರೇಷನನ್ನು ಕ್ಯಾನ್ಸಲ್ ಮಾಡುತ್ತೆ. ಓಕೆ, ಸೊ ಫೋಟೋಸಿಂಥಸಿಸ್ಗೆ ಏನು ಬೇಕು ಅಂತ ತಿಳ್ಕೊಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ವಿ ನೀಡ್ ಕಾರ್ಬನ್ ಡೈಆಕ್ಸೈಡ್. ಎರಡೂ ಸೆಟಪ್ಪಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಇತ್ತು. ಸೊ ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಕ್ವೆಶನ್ ಏನು ಕೇಳ್ತಾ ಇದ್ದಾರೆ, ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನನ್ನ ಪ್ರೂವ್ ಮಾಡುತ್ತೆ ಅಂತ ಹೇಳ್ತಿದೆ. ಏನನ್ನ ಪ್ರೂವ್ ಮಾಡುತ್ತೆ ಅಂದರೆ, ಫೋಟೋಸಿಂಥಸಿಸ್ನ ಪರ್ಫಾರ್ಮ್ ಮಾಡಬೇಕಂದ್ರೆ ವಿ ನೀಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ನೆಕ್ಸ್ಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಒಂದು ಸೆಟಪ್ನಲ್ಲಿ ಏನು ಮಾಡಿದ್ದಾರೆ, KOHನ ಪ್ಲೇಸ್ ಮಾಡಿದ್ದಾರೆ. ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ KOH? KOHನ ಫಂಕ್ಷನ್ ಏನು? KOH ಈಸ್ ಯೂಸ್ಡ್ ಟು ಅಬ್ಸಾರ್ಬ್ ದ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನು ಅಬ್ಸಾರ್ಬ್ ಮಾಡಿಬಿಡುತ್ತೆ ಸೆಟಪ್ 1ನಲ್ಲಿ. ಎಲ್ಲಿ, ಸೆಟಪ್ Xನಲ್ಲಿ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಇದು ಅಬ್ಸಾರ್ಬ್ ಮಾಡುತ್ತೆ. ಸೊ ದ್ಯಾಟ್ ದೇರ್ ವಿಲ್ ಬಿ ನೋ ಪ್ರಿಪರೇಷನ್ ಆಫ್ ಫುಡ್ ಇನ್ ದಿಸ್ ಸೆಟಪ್. ಸೊ ಅಯೋಡಿನ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಮಗೆ ವಿ ಕ್ಯಾನ್ ನಾಟ್ ಸಿ ದ ಸ್ಟಾರ್ಚ್ ಅನ್ನೋದು ನಮಗೆ ಇಲ್ಲಿ ಹೆಚ್ಚಾಗಿ ಕಾಣೋದಿಲ್ಲ. ಆರ್ ವಿ ಕ್ಯಾನ್ ಸೇ ದಟ್ ದೆರ್ ಇಸ್ ವೆರಿ ಮೈನ್ಯೂಟ್ ಅಮೌಂಟ್ ಆಫ್ ಸ್ಟಾರ್ಚ್. ಓಕೆ, ಸೊ ದಟ್ ಈಸ್ ವಾಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಮೇನ್ ಏನೇನು, ಕಾರ್ಬನ್ ಡೈಆಕ್ಸೈಡ್ ಬೇಕು ಫೋಟೋಸಿಂಥಸಿಸ್ಗೆ. KOH ಇಡೋದ್ರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆಗುತ್ತೆ. ಕ್ಲಿಯರ್? ಎಸ್. ಸೊ ನಾವು ಗೈಸ್ ಇದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಐ ಹೋಪ್ ನಿಮಗೆ ಈ ಆಕ್ಟಿವಿಟಿ ಅರ್ಥ ಆಯಿತು ಅಂತ. ಲೆಟ್ ಅಸ್ ಮೂವ್ ಫಾರ್ ನೆಕ್ಸ್ಟ್ 3 mark ಕ್ವೆಶನ್. ಸ್ಟೇಟ್ ದ ರೋಲ್ ಆಫ್ ದ ಫಾಲೋಯಿಂಗ್ ಇನ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಏನೇನಂತ ನೋಡೋಣ. ಫಸ್ಟ್ ಕೇಳಿದ್ದಾರೆ, ಡೈಜೆಸ್ಟಿವ್ ಎನ್ಸೈಮ್ಸ್ನ ರೋಲ್ ಏನು? ಡೈಜೆಸ್ಟಿವ್ ಸಿಸ್ಟಮಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ನ ರೋಲ್ ಏನು? ಸಿ, ಡೈಜೆಸ್ಟಿವ್ ಎನ್ಸೈಮ್ಸ್ ಏನು ಮಾಡುತ್ತೆ ಅಂದರೆ, ಕಾಂಪ್ಲೆಕ್ಸ್ ಫುಡ್ ನಾವೇನು ತಗೊಳ್ತೀವಿ ಬಾಡಿಗೆ, ಅದನ್ನು ಬ್ರೇಕ್ ಮಾಡಿ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಆದಂಥ ಫುಡ್ ಏನಾಗುತ್ತೆ, ಇಟ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಬಾಡಿ. ದಟ್ಸ್ ಇಟ್, ವೆರಿ ಸಿಂಪಲ್. ಸೊ ಡೈಜೆಸ್ಟಿವ್ ಎನ್ಸೈಮ್ will digest the complex food materials into simple molecules and help in absorption of this food by the body. 1 mark, you got it. Next ಏನು ಕೇಳ್ತಾ ಇದ್ದಾರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಫಂಕ್ಷನ್ ಏನು? ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನೋಡಿ, ಫುಡ್ ಏನಾಗುತ್ತೆ, ಎಂಟರ್ ಆದಮೇಲೆ ಈ ಸ್ಟೊಮಕ್ ರೀಜನ್ಗೆ, ಸ್ಟಮಕ್ನಲ್ಲಿ HCl ರಿಲೀಸ್ ಆಗ್ತಾ ಇರುತ್ತೆ. ಸೊ ಏನು ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ದ ಅಸಿಡಿಕ್ ಮೀಡಿಯಮ್ ಇನ್ ದ ಸ್ಟಮಕ್. ಅಸಿಡಿಕ್ ಮೀಡಿಯಮ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಇಟ್ ಕಿಲ್ಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ದ ಫುಡ್. ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕಿಲ್ ಮಾಡುತ್ತೆ. ಆ್ಯಂಡ್ ಇದೇ ಸ್ಟೊಮಕ್ನಲ್ಲಿ ಒಂದು ಎನ್ಸೈಮ್ ಇರುತ್ತೆ, ದಟ್ ಎನ್ಸೈಮ್ ಇಸ್ ಕಾಲ್ಡ್ ಎಸ್ ಪೆಪ್ಸಿನ್. ಸೊ HCl ಏನು ಮಾಡುತ್ತೆ ಅಂದರೆ, ಈ ಪೆಪ್ಸಿನನ್ನು ಆಕ್ಟಿವೇಟ್ ಮಾಡುತ್ತೆ. ಆಕ್ಟಿವೇಟ್ ಮಾಡೋದ್ರಿಂದ ಏನು, ಪೆಪ್ಸಿನ್ ಪ್ರೋಟೀನನ್ನು ಬ್ರೇಕ್ ಮಾಡುತ್ತೆ. ಪೆಪ್ಸಿನ್ ಹೆಲ್ಪ್ ಇನ್ ಬ್ರೇಕಿಂಗ್ ದ ಪ್ರೋಟೀನ್. ಓಕೆ,
ಸೊ ದಟ್ ಈಸ್ ವಾಟ್ ಯು ವಾಂಟ್ ಟು ನೋ ಅಬೌಟ್ HCl. ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ ದ ಅಸಿಡಿಕ್ ಮೀಡಿಯಮ್, ಕಿಲ್ಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆಕ್ಟಿವೇಟ್ ದ ಪೆಪ್ಸಿನ್. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೇಳಿದ್ದಾರೆ ನೋಡಿ, ಇದಕ್ಕೆ 1 ಮಾರ್ಕ್ ಆಯಿತು. ಆ್ಯಂಡ್ ಅನದರ್ 1 ಮಾರ್ಕ್ ಯು ಹ್ಯಾವ್ ಟು ರೈಟ್ ಅಬೌಟ್ ವಿಲ್ಲೈ. ವಿಲ್ಲೈ, ಸಿ ವಿಲ್ಲೈಸ್ ಆರ್ ರಿಚ್ಲಿ ಸಪ್ಲೈಡ್ ವಿತ್ ದ ಬ್ಲಡ್ ವೆಸಲ್ಸ್. ವಿಲ್ಲೈ ಅನ್ನೋದು ಫಸ್ಟ್ ಆಫ್ ಆಲ್ ಎಲ್ಲಿರುತ್ತೆ, ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ಇರುತ್ತೆ. ಈ ರೀತಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ಎರಡೂ ಕಡೆ ಕೂಡ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ ಈ ರೀತಿ. ಸೊ ದೇ ಆರ್ ಫಸ್ಟ್ ಆಫ್ ಆಲ್ ರಿಚ್ಲಿ ಸಪ್ಲೈಡ್ ವಿತ್ ದ ಬ್ಲಡ್ ವೆಸಲ್ಸ್. ಸ್ಮಾಲ್ ಇಂಟೆಸ್ಟೈನಲ್ಲಿ ಫುಡ್ ಅಬ್ಸಾರ್ಬ್ ಆಗುತ್ತಲ್ವಾ, ಸೊ ದ ಅಬ್ಸಾರ್ಬ್ಡ್ ಫುಡ್ ವಿಲ್ taken by these villi and will be supplied to each and every cell of our body. That is what the function of villi. It absorbs the digested food. So next, so idinna bariyodrinda nimge illi 1 mark sigute. Fine. So 3 marks very easily you will get. Next kelidare, draw a neat labeled diagram of the structure of nephron and label the following parts. So nephron diagram baradu ಗ್ಲಾಮರುಲಸ್ ಆ್ಯಂಡ್ ಕಲೆಕ್ಟಿಂಗ್ ಡಕ್ಟನ್ನು ಲೇಬಲ್ ಮಾಡೋಕ್ಕೆ ಕೇಳಿದ್ದಾರೆ. ಗೈಸ್, ಈ ವರ್ಷದ ಪೇಪರ್ಸಲ್ಲಿ ಫ್ರೀಕ್ವೆಂಟ್ ಆಗಿ ನೆಫ್ರಾನ ಕೇಳ್ತಾ ಇದ್ದಾರೆ. ಪ್ರೀವಿಯಸ್ ಪೇಪರಲ್ಲೆಲ್ಲ ಹಾರ್ಟ್ ಆ್ಯಂಡ್ ಬ್ರೈನ್ ಯೂಶಲಿ ಕೇಳ್ತಿದ್ರು. ಸೊ ಈ ವರ್ಷ ದಯವಿಟ್ಟು ನೀವು ನೆಫ್ರಾನನ್ನು ಕೂಡ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ. ಯು ಮೇ ಹ್ಯಾವ್ ಅನ್ ಆಪ್ಷನ್. ಈ ಡಯಾಗ್ರಾಮ್ ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಬರುವಂಥ ಚಾನ್ಸ್ ಇರುತ್ತೆ. ಫೈನ್, ಲೆಟ್ ಅಸ್ ಮೂವ್ ಫಾರ್ ನೆಕ್ಸ್ಟ್. ನೋಡಿ, ಈಗ 4 ಮಾರ್ಕ್ ಕ್ವೆಶ್ಚನ್. 4 ಮಾರ್ಕ್ ಕ್ವೆಶನ್ ಏನು ಕೇಳಿದ್ದಾರೆ, ನೇಮ್ ಆ್ಯಂಡ್ ಸ್ಟೇಟ್ ಬ್ರೀಫ್ಲಿ 1 ಫಂಕ್ಷನ್ ಈಚ್ ಆಫ್ ಎನಿ 2 ಪ್ಲಾಂಟ್ ಹಾರ್ಮೋನ್ಸ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಪ್ಲಾಂಟ್ ಹಾರ್ಮೋನನ್ನು ಸೆಲೆಕ್ಟ್ ಮಾಡ್ಬೋದಲ್ವಾ. ಸೊ ನಾನಿಲ್ಲಿ ಆಕ್ಸಿನ್ ಆ್ಯಂಡ್ ಜಿಬ್ಬಲಿನ್ ತೊಗೊಂಡಿದ್ದೀನಿ. ಯು ಕ್ಯಾನ್ ಟೇಕ್ ಸೈಟೋಕೈನಿನ್ ಆ್ಯಂಡ್ ಆಲ್ಸೋ ದ ಆಬ್ಸಿಸಿಕ್ ಆ್ಯಸಿಡ್ ಆಲ್ಸೋ. ಯಾವುದಾದ್ರೂ 2 ಪ್ಲಾಂಟ್ ಹಾರ್ಮೋನ್. ಸೊ ಆಕ್ಸಿನ್ ಫಂಕ್ಷನ್ ಏನು, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಎಲ್ಲ 4 ಪ್ಲಾಂಟ್ ಹಾರ್ಮೋನ್ಸನ್ನು ನೀವು ತಿಳ್ಕೊಳ್ಬೇಕು. ಓಕೆ, ಸೊ ಆಕ್ಸಿನ್ನ ಫಂಕ್ಷನ್ ಏನು, ಇಟ್ ಹೆಲ್ಪ್ ದ ಸೆಲ್ಸ್ ಟು ಗ್ರೋ ಲಾಂಗರ್. ನೆಕ್ಸ್ಟ್ ಜಿಬ್ಬನಿನ ಫಂಕ್ಷನ್ ಏನು, ಇಟ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ದ ಸ್ಟೆಮ್ನ ಗ್ರೋ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ 2 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಇದನ್ನು ಬರೆಯೋದ್ರಿಂದ ಸಿಗುತ್ತೆ. ನೆಕ್ಸ್ಟ್ ಇದರಲ್ಲೇ ಸಬ್ ಕ್ವೆಶನ್ ಏನು ಕೇಳಿದ್ದಾರೆ, ದ ಟೈಮಿಂಗ್ ಆ್ಯಂಡ್ ದ ಅಮೌಂಟ್ ಆಫ್ ಹಾರ್ಮೋನ್ ರಿಲೀಸ್ ಆರ್ ರೆಗ್ಯುಲೇಟೆಡ್ ಬೈ ದ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ದಿಸ್ ಇಸ್ ವಾಟ್ ದ ಸ್ಕಿಲ್ ಬೇಸ್ಡ್ ಕ್ವೆಶನ್ ಇದಾಗಿದೆ. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ, ದ ಟೈಮಿಂಗ್ ಆ್ಯಂಡ್ ದ ಅಮೌಂಟ್ ಆಫ್ ಹಾರ್ಮೋನ್ ರಿಲೀಸ್ಡ್ ಅಂದರೆ ಅಮೌಂಟ್ ಆಫ್ ಹಾರ್ಮೋನ್ ನಿಮ್ಮ ಬಾಡಿನಲ್ಲಿ ಏನು ರಿಲೀಸ್ ಆಗುತ್ತೆ, ಸೊ ಅದರ ಟೈಮಿಂಗ್ ಏನಾಗಿರುತ್ತೆ, ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನು ಅಂತ ಆನ್ಸರ್ ಬರಿಬೋದು. ಫಸ್ಟ್ ಆಫ್ ಆಲ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂದರೆ ಏನು, ಸೊ ನಿಮ್ಮ ಬಾಡಿನಲ್ಲಿ ಆಗುವಂಥ ಒಂದು ರೆಸ್ಪಾಂಡ್ ಅಂದರೆ ಚೇಂಜಸ್ಗೆ ರೆಸ್ಪಾಂಡ್ ಆಗೋದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಏನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಅಂದರೆ, feedback mechanism controls the timing and the amount of hormones released by various glands. ನಿಮ್ಮ ಬಾಡಿನಲ್ಲಿರುವ ಎಂಡೋಕ್ರೈನ್ ಗ್ಲ್ಯಾಂಡ್, ಇಂಟರ್ನಲ್ ಗ್ಲ್ಯಾಂಡ್ ಏನಾಗುತ್ತೆ, ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಇಟ್ ಡಿಪೆಂಡ್ ಅಪಾನ್ ದ ಟೈಮಿಂಗ್. ಸೊ ಯಾವಾಗ ರಿಲೀಸ್ ಆಗಬೇಕು, ಎಷ್ಟು ರಿಲೀಸ್ ಆಗಬೇಕು ಅಂತ ಅದು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಫ್ ದ ಶುಗರ್ ಲೆವೆಲ್ ಇನ್ ದ ಬ್ಲಡ್ ರೈಸಸ್ ಅಂದರೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ರೈಸ್ ಆದರೆ, ತುಂಬ ಹೆಚ್ಚಾಗಿ ರಿಲೀಸ್ ಆದರೆ ಏನಾಗುತ್ತೆ, ಇಟ್ ಈಸ್ ಡಿಟೆಕ್ಟೆಡ್ ಬೈ ದ ಸೆಲ್ಸ್ ಆಫ್ ಪ್ಯಾನ್ಕ್ರಿಯಾಸ್. ಯಾಕೆ, ಪ್ಯಾನ್ಕ್ರಿಯಾ ರಿಲೀಸಸ್ ದ ಹಾರ್ಮೋನ್ ಕಾಲ್ಡ್ ಆಸ್ ಇನ್ಸುಲಿನ್. ನೀವು ಎಲ್ಲ ಹಾರ್ಮೋನ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನಲ್ಲಿ, ಕರೆಕ್ಟ್. ಸೊ ಏನಾಗುತ್ತೆ, ನಿಮ್ಮ ಬ್ಲಡ್ನಲ್ಲಿ ಶುಗರ್ ಲೆವೆಲ್ ಇನ್ಕ್ರೀಸ್ ಆದರೆ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ ಅದನ್ನು. ಸೊ ಏನಾಗುತ್ತೆ, ಇಟ್ ಸೆಕ್ರೀಟ್ಸ್ ದ ಹಾರ್ಮೋನ್ ಕಾಲ್ಡ್ ಇನ್ಸುಲಿನ್ ಇನ್ ದ ಬ್ಲಡ್. ಸೊ ಇನ್ಸುಲಿನ್ ಸೆಕ್ರೀಟ್ ಮಾಡಿದಾಗ ಏನಾಗುತ್ತೆ, ದಿಸ್ ಇನ್ಸುಲಿನ್ ವಿಲ್ ಕಂಟ್ರೋಲ್ ದ ಬ್ಲಡ್ ಶುಗರ್ ಲೆವೆಲ್. ವಾಟ್ ಇಸ್ ದ ಫಂಕ್ಷನ್, ಇಟ್ ರಿಸಲ್ಟ್ಸ್ ದ ಬ್ಲಡ್ ಶುಗರ್ ಲೆವೆಲ್ ಟು ಫಾಲ್ ಟು ಅ ಸರ್ಟೈನ್ ಲೆವೆಲ್. ಒಂದು ಮಟ್ಟಿಗೆ ಏನು ಮಾಡುತ್ತೆ, ಅದು ಬ್ಲಡ್ ಶುಗರ್ ಲೆವೆಲ್ನ ಡಿಕ್ರೀಸ್ ಮಾಡುತ್ತೆ. ಸೊ ಇದನ್ನೇ ನಾವು ಹೇಳ್ತೀವಿ ಫೀಡ್ಬ್ಯಾಕ್. ಏನು ಫೀಡ್ಬ್ಯಾಕ್, ನಾವು ಬ್ಲಡ್ಡಲ್ಲಿ ರಿಲೀಸ್ ಆಗ್ತಾ ಇರುವಂಥ ಶುಗರನ್ನು ಏನಾಗುತ್ತೆ, ಇಟ್ ಈಸ್ ಬಿನ್ ಕಂಟ್ರೋಲ್ಡ್ ಬೈ ದ ಗ್ಲ್ಯಾಂಡ್. ಇಟ್ ಈಸ್ ಐಡೆಂಟಿಫೈಂಗ್, ಪ್ಯಾನ್ಕ್ರಿಯಾಸ್ ಐಡೆಂಟಿಫೈ ಮಾಡ್ತಾ ಇದೆ ಶುಗರ್ ಲೆವೆಲ್ನ, ಫೀಡ್ಬ್ಯಾಕ್ ಕೊಡ್ತಾ ಇದೆ. ಹೌ ಈಸ್ ಇಟ್ ಗಿವಿಂಗ್ ದ ಫೀಡ್ಬ್ಯಾಕ್, ಇಟ್ ಈಸ್ ಗಿವಿಂಗ್ ದ ಫೀಡ್ಬ್ಯಾಕ್ ಬೈ ರಿಲೀಸಿಂಗ್ ದ ಇನ್ಸುಲಿನ್ ಹಾರ್ಮೋನ್. ಓಕೆ, ಸೊ ಇದನ್ನು ನೀವು ಥೈರಾಕ್ಸಿನ್ ಎಕ್ಸಾಂಪಲ್ ತಗೊಳ್ಬೋದು. ಎನಿ ಗ್ಲ್ಯಾಂಡ್ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಇನ್ ಸಚ್ ಕೇಸ್. ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅನ್ಕೋತೀನಿ. ಇದಕ್ಕೆ 2 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಟೋಟಲಿ ಯು ಗೆಟ್ 4 ಮಾರ್ಕ್ಸ್. Guys, let us now go for the last part of this question paper, that is physics. So physics ಅನ್ನು ನೋಡಿದ್ರೆ ನೋಡಿ, ಫಸ್ಟ್ ಕ್ವೆಶನ್ ಕೇಳಿದ್ದಾರೆ. ಸೊ ಇನ್ ಅ ಸರ್ಕ್ಯೂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಈಸ್ ಮೆಷರ್ಡ್ ಯೂಸಿಂಗ್ ಅಂತ ಕೇಳಿದ್ದಾರೆ. ಸಿ
Options are given like this: ammeter, voltmeter, galvanometer and rheostat. Circuit ಅಲ್ಲಿ potential difference across the conductor measure ಮಾಡೋದು by using the voltmeter. So the answer here is the voltmeter. Okay, so 1 marks ನಿಮಗೆ ಈ MCQ ನಲ್ಲಿ ಸಿಕ್ತು. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕೇಳಿದ್ದಾರೆ. ಸಿ ವೆರಿ ಸಿಂಪಲ್ ಗೈಸ್, ನೋಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಏನಾಗುತ್ತೆ ಅಂದರೆ ಮ್ಯಾಗ್ನೆಟ್ ಏನು ಮಾಡುತ್ತೆ, ಇಟ್ ಚೇಂಜಸ್ ದ ಡೈರೆಕ್ಷನ್ ಟು ಪ್ರೊಡ್ಯೂಸ್ ದ ಕರೆಂಟ್. ಕರೆಂಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಏನು ಮಾಡುತ್ತೆ ಮ್ಯಾಗ್ನೆಟು, ಅದರ ಡೈರೆಕ್ಷನನ್ನು ಚೇಂಜ್ ಮಾಡುತ್ತೆ. ಇದನ್ನೇ ನಾವು ಏನು ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಷ್ಟೇ ಬರೆಯೋದ್ರಿಂದ 1 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಕ್ಲಿಯರ್? ಎಸ್. ಸೊ ಮೂವಿಂಗ್ ಟು ನೆಕ್ಸ್ಟ್, ನೋಡಿ ನೆಕ್ಸ್ಟ್ ಕ್ವೆಶನ್, ನೇಮ್ ದ ಟೈಪ್ ಆಫ್ ಕನೆಕ್ಷನ್ ಆಫ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಫೌಂಡ್ ಇನ್ ದ ಡೊಮೆಸ್ಟಿಕ್ ವೈರಿಂಗ್ ಆ್ಯಂಡ್ ರೈಟ್ ಎನಿ ಟೂ ಇಂಪಾರ್ಟೆನ್ಸ್ ಆಫ್ ಇಟ್ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಆನ್ಸರ್ ಮಾಡಬೇಕಾಗಿರೋದೇನು, ನೇಮ್ ದ ಟೈಪ್ ಆಫ್ ಕನೆಕ್ಷನ್. ಯಾವ ಟೈಪ್ ಆಫ್ ಕನೆಕ್ಷನನ್ನು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅಲ್ಲಿ ಅಂದರೆ ಡೊಮೆಸ್ಟಿಕ್ ವೈರಿಂಗ್ನಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಫಸ್ಟ್ ಆನ್ಸರ್ ಬಂದು ಪ್ಯಾರಲಲ್ ಕನೆಕ್ಷನ್ ಅಂತ ಬರಿಬೇಕು ನೀವು. ಸೊ ಪ್ಯಾರಲಲ್ ಕನೆಕ್ಷನ್ ಇಸ್ ದ 1 ಆನ್ಸರ್. ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ರೈಟ್ ಎನಿ ಟೂ ಇಂಪಾರ್ಟೆನ್ಸ್ ಆಫ್ ಇಟ್. ಈ ಪ್ಯಾರಲಲ್ ಕನೆಕ್ಷನ್ನ 2 ಇಂಪಾರ್ಟೆನ್ಸ್ ಏನು? ಎಸ್, ದ ಫಸ್ಟ್ ಇಂಪಾರ್ಟೆನ್ಸ್ ಏನು ಅಂದರೆ, ಸಿ ಇಫ್ ಎನಿ ಒನ್ ಸರ್ಕ್ಯೂಟ್ ಬ್ರೇಕ್, ಈ ಪ್ಯಾರಲಲ್ ಕನೆಕ್ಷನಲ್ಲಿ, ಪ್ಯಾರಲಲ್ ಕನೆಕ್ಷನ್ ಅಂದರೆ ಹೇಗಿರುತ್ತೆ, ಈ ರೀತಿ ಇರುತ್ತೆ ಪ್ಯಾರಲಲ್ ಕನೆಕ್ಷನ್. ಸೊ ಈ ಪ್ಯಾರಲಲ್ ಕನೆಕ್ಷನಲ್ಲಿ ಏನಾಗುತ್ತೆ, ಯಾವುದಾದ್ರೂ ಒಂದು ಸರ್ಕ್ಯೂಟ್ ಬ್ರೇಕ್ ಆದರೂ ಕೂಡ ಇಟ್ ಡಸ್ ನಾಟ್ ಅಫೆಕ್ಟ್ ಎನಿ ಅದರ್ ಅಪ್ಲಯನ್ಸಸ್ ಇನ್ ಯೋರ್ ಹೌಸ್. ಓಕೆ, so that is what you want to understand. And we can connect the bulb and heater also in the parallel connection. 2 importance ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಇಫ್ ಎನಿ ಒನ್ ಸರ್ಕ್ಯೂಟ್ ಬ್ರೇಕ್ ಇಟ್ ಡಸ್ ನಾಟ್ ಅಫೆಕ್ಟ್ ಎನಿ ಅದರ್ ಅಪ್ಲಯನ್ಸಸ್ and we can also connect the bulb and heater in the parallel connection. ಸೊ ಇದೊಂದು ಕ್ವೆಶನ್ ಕೊಟ್ಟಿದ್ದಾರೆ, ಇದರಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಐದರ್ ಈ ಕ್ವೆಶನ್ ಅನ್ನು ಅಟೆಂಡ್ ಮಾಡ್ಬೋದು ಅಥವಾ ಇನ್ನೊಂದು ಕ್ವೆಶನ್ ಕೂಡ ಕೊಟ್ಟಿದ್ದಾರೆ. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ವೈರ್ ಅಂತ ಕೇಳಿದ್ದಾರೆ. ಸೊ ಯಾವುದೆಲ್ಲ ಫ್ಯಾಕ್ಟರ್ಸ್ ನೀವು ಬರಿಬೋದು? ಸಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟಿಂಗ್ ವೈರ್ ಆರ್, ಫಸ್ಟ್ ಒನ್ ಲೆಂತ್ ಆಫ್ ವೈರ್ ಒಂದು ಫ್ಯಾಕ್ಟರ್ ಆಗಿದೆ, ನೇಚರ್ ಆಫ್ ಮೆಟೀರಿಯಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ಟೆಂಪರೇಚರ್. ಇದಿಷ್ಟು ಕೂಡ ನೀವು ಬರಿಬೇಕು. ಫ್ಯಾಕ್ಟರ್ಸ್, ದೀಸ್ ಆರ್ ದ ಫ್ಯಾಕ್ಟರ್ಸ್ that influence the resistance of a conducting wire. Okay, yes guys, moving to next question, differentiate between generator and motor. Diagram ಕೇಳಬಹುದು ಅಥವಾ ಡಿಫರೆನ್ಸ್ ಕೂಡ ಕೇಳಬಹುದು. ಸೊ ಜನರೇಟರ್ಗೂ ಮೋಟಾರ್ಗೂ ಇರುವಂಥ ಡಿಫರೆನ್ಸ್ ಏನು? ಸಿ ಜನರೇಟರ್ is a device which converts the mechanical energy into electrical energy. ಜನರೇಟರ್ ಏನು ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಅದೇ ಮೋಟಾರ್ ಏನು ಮಾಡುತ್ತೆ, ವೈಸ್ ವರ್ಸಾ ಅಂದರೆ ರಿವರ್ಸ್. ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್. ಇಲ್ಲಿ ಮೆಕ್ಯಾನಿಕಲ್ ಇಂದ ಎಲೆಕ್ಟ್ರಿಕಲ್ ಆಗುತ್ತೆ, ಮೋಟರಲ್ಲಿ ಎಲೆಕ್ಟ್ರಿಕಲ್ ಇಂದ ಮೆಕ್ಯಾನಿಕಲ್. ಓಕೆ, ಎಸ್. ನೆಕ್ಸ್ಟ್ ಜನರೇಟರಲ್ಲಿ ರಿಂಗ್ಸ್ ಆರ್ ಯೂಸ್ಡ್. ಓಕೆ, ಮೋಟಾರಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಸ್ ರಿಂಗ್ಸ್ ಆರ್ ಯೂಸ್ಡ್. ಸ್ಪ್ಲಿಟ್ ರಿಂಗ್ಸನ್ನು ಯೂಸ್ ಮಾಡ್ತಾರೆ ಮೋಟಾರಲ್ಲಿ. ಓಕೆ, ಸೊ ಈ ಡಿಫ್ರೆನ್ಸನ್ನು ಬರೆಯೋದ್ರಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ, ತುಂಬ ಈಸಿ. ಎಸ್, ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಸಿ what do you understand by the term direct current and alternating current? ಡೈರೆಕ್ಟ್ ಕರೆಂಟ್ಗೂ ಆಲ್ಟರ್ನೇಟಿಂಗ್ ಕರೆಂಟ್ಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನೇಮ್ 2 ಸೋರ್ಸಸ್ ಆಫ್ ಡೈರೆಕ್ಟ್ ಕರೆಂಟ್. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಯೂಸ್ಡ್ ಇನ್ ಇಂಡಿಯಾ? 4 ಮಾರ್ಕ್ಸ್ಗೆ ಆಯಿತಾ, ಡಿವೈಡ್ ಮಾಡಿದ್ದಾರೆ ಈ ಕ್ವಶನನ್ನು. ಫಸ್ಟ್ ಕೇಳಿರೋದು ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್. ನೋಡಿ, ಡೈರೆಕ್ಟ್ ಕರೆಂಟ್ ಏನಾಗುತ್ತೆ, ಇಟ್ ಆಲ್ವೇಸ್ ಫ್ಲೋಸ್ ಇನ್ 1 ಡೈರೆಕ್ಷನ್. ನೋಡಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಕರೆಂಟ್ನ ಬರೆದಾಗ ಏನಾಗುತ್ತೆ, ಈ ಡೈರೆಕ್ಟ್ ಕರೆಂಟ್ ಏನಾಗುತ್ತೆ, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿರುತ್ತೆ. ಇಟ್ ಆಲ್ವೇಸ್ ಫ್ಲೋಸ್ ಇನ್ 1 ಡೈರೆಕ್ಷನ್. ಬಟ್ ಆಲ್ಟರ್ನೇಟಿಂಗ್ ಕರೆಂಟ್ ಏನಾಗುತ್ತೆ, ಓಕೆ, ದ ಡೈರೆಕ್ಷನ್ ಇನ್ ದ ಕೇಸ್ ಆಫ್ ಆಲ್ಟರ್ನೇಟ್ ಕರೆಂಟ್ ವಿಲ್ ಚೇಂಜಸ್ ಪೀರಿಯಾಡಿಕಲಿ. ನೋಡಿ, ಯು ಕ್ಯಾನ್ ಅಬ್ಸರ್ವ್ ದಿಸ್ ಫ್ಲೋ ಆಫ್ ಕರೆಂಟ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ. ಎಲ್ಲಿ? ಆಲ್ಟರ್ನೇಟ್ ಕರೆಂಟಲ್ಲಿ. ಡೈರೆಕ್ಟ್ ಕರೆಂಟಲ್ಲಿ ಏನಾಗುತ್ತೆ, ಒಂದೇ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆದರೆ, ಆಲ್ಟರ್ನೇಟ್ ಕರೆಂಟಲ್ಲಿ ಏನಾಗುತ್ತೆ, ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಎಸ್, ನೆಕ್ಸ್ಟ್ ಇದರಲ್ಲೇ ಕೇಳಿರುವಂಥ ಇನ್ನೊಂದು ಕ್ವಶನ್. ಓಕೆ, ನೇಮ್ 2 ಸೋರ್ಸಸ್ ಆಫ್ ದ ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ನ 2 ಸೋರ್ಸಸ್ ಏನು? ಒಂದು, ಯು ಕ್ಯಾನ್ ಟೇಕ್ ದ ಸೆಲ್, ಅನದರ್ ಒನ್ ಯು ಕ್ಯಾನ್ ಟೇಕ್ ಆಸ್ ಬ್ಯಾಟ್ರಿ. Cell and battery, these are the 2 sources of direct current. Okay,
ಸೊ ನೆಕ್ಸ್ಟ್ ಕೇಳಿದ್ದಾರೆ, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಯೂಸ್ಡ್ ಇನ್ ಇಂಡಿಯಾ? 50 hertz. 50 hertz is the frequency of the current used in India. ಯಾವ ರೀತಿ ಕರೆಂಟ್? ಆಲ್ಟರ್ನೇಟಿಂಗ್ ಕರೆಂಟ್. 4 ಮಾರ್ಕ್ಸ್ ಅಲ್ಲಿ ಫಸ್ಟ್ 2 ಪಾಯಿಂಟ್ಸ್ಗೆ 2 ಮಾರ್ಕ್ಸ್, and for this it is 1 mark, and for this it is 1 mark. ಫಿಸಿಕ್ಸ್ ಅಲ್ಲಿ ಆಲ್ವೇಸ್ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಡೈರೆಕ್ಟ್ ಕ್ವೆಶನ್ಸೇ ಇರುತ್ತೆ ಗೈಸ್. ಸೊ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಓಕೆ, ಎಸ್. ಸೊ ಈ ಕ್ವೆಶನ್ ಅಟೆಂಡ್ ಮಾಡಕ್ ಆಗಲಿಲ್ಲ ಅಂದ್ರೆ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸಿ ಪ್ರಿನ್ಸಿಪಲ್ಸ್ ಆಫ್ ಸೊಲನಾಯ್ಡ್ ನ ನೋಡಿದಾಗ, ಸೊಲನಾಯ್ಡ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊಲನಾಯ್ಡ್ ಏನಾಗುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕೇಳಿದರೆ, ರೈಟ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಎಫಿಷಿಯನ್ಸಿ ಆಫ್ ಸೊಲನಾಯ್ಡ್. ಸಿ ಸೊಲನಾಯ್ಡ್ ಯಾವುದೆಲ್ಲ ಫ್ಯಾಕ್ಟರ್ಸ್ ಮೇಲೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ನಂಬರ್ ಆಫ್ ಟರ್ನಿಂಗ್ಸ್, ನೆಕ್ಸ್ಟ್ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಆ್ಯಂಡ್ ಆಲ್ಸೋ ದ ಫೋರ್ಸ್ ಆಫ್ ಮ್ಯಾಗ್ನೆಟ್. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಎಫಿಷಿಯನ್ಸಿ ಆಫ್ ಸೊಲನಾಯ್ಡ್. ಓಕೆ, ಈ 3 ಫ್ಯಾಕ್ಟರ್ಸ್ನ ನೀವು ಬರೀಬೇಕಾಗುತ್ತೆ. ಸೊ ಇದಕ್ಕೆ 3 ಮಾರ್ಕ್ ಇರುತ್ತೆ ಆ್ಯಂಡ್ ಇದಕ್ಕೆ 1 ಮಾರ್ಕ್ ಇರುತ್ತೆ. ಫೈನ್, 4 ಮಾರ್ಕ್. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವೆಶನ್ ನೋಡೋಣ ಈ ಒಂದು ಫಿಸಿಕ್ಸ್ ಪಾರ್ಟ್ನಲ್ಲಿ. ವಾಟ್ ಈಸ್ ರೆಸಿಸ್ಟಿವಿಟಿ ಆಫ್ ಅ ಸಬ್ಸ್ಟೆನ್ಸ್? ರೈಟ್ ಇಟ್ಸ್ SI ಯೂನಿಟ್ ಅಂತ ಕೇಳಿದ್ದಾರೆ. ಸಿ resistivity is the resistance when length is 1 meter, area of cross section is 1 meter square. ಓಕೆ, resistivity ಅಂದರೆ ರೆಸಿಸ್ಟೆನ್ಸ್ ಅಂತಾನೆ ಅರ್ಥ. ಯಾವಾಗ? when length is 1 meter and area of cross section is 1 meter square. ಇದರ SI ಯೂನಿಟ್ ಏನು? ರೆಸಿಸ್ಟಿವಿಟಿನ SI ಯೂನಿಟ್ ಈಸ್ ಓಮ್ ಮೀಟರ್. ಓಮ್ ಮೀಟರ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಡನ್. ಸೊ ಇದರಲ್ಲಿ ಇನ್ನೊಂದು ಸಮ್ ಕೇಳಿದ್ದಾರೆ ನೋಡಿ. An electric iron draws a current of 4 ampere from 220 volt supply line. What current will this iron draws when connected to 110 volt supply line ಅಂತ ಕೇಳಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಅಂದರೆ, 4 ಆಂಪಿಯರ್ ಕರೆಂಟು 220 ವೋಲ್ಟ್ಸ್ಗೆ ಬೇಕಾದರೆ 110 ವೋಲ್ಟ್ಸ್ಗೆ ಎಷ್ಟು ಕರೆಂಟ್ ಬೇಕು? 220ನಲ್ಲಿ ಹಾಫ್ ಮಾಡಿದ್ರೆ ನಮಗೆ 2 ಆಂಪಿಯರ್ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಬಟ್ ನೀವು ಇದನ್ನು 3 ಮಾರ್ಕ್ಸ್ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು. ಸೊ ಫಸ್ಟ್ ಏನು ಬರ್ಕೊಳ್ಳೋಣ? ಲೆಟ್ ಅಸ್ ರೈಟ್ ಫಸ್ಟ್ ಗಿವನ್ ಏನು? ಕರೆಂಟ್ I is equals to 4 ಆಂಪಿಯರ್. ಸೊ ಏನು ಕೊಟ್ಟಿದ್ದಾರೆ? V is equals to 220 ವೋಲ್ಟ್ಸ್. ನಾವೇನು ಮಾಡಬೇಕು? ಇವಾಗ ರೆಸಿಸ್ಟಿವಿಟಿನ ಕಂಡುಹಿಡಬೇಕು. ಸೊ R is equals to V by I. ಓಕೆ, ಸೊ V ಏನು ಕೊಟ್ಟಿದ್ದಾರೆ ಈಗ ನಮಗೆ? 220. ಸೊ ಡಿವೈಡೆಡ್ ಬೈ 4. ಸೊ ಏನಾಗುತ್ತೆ ನಮಗೆ ಈಗ? 4 1s are 4, 4 5s are 20, 2 ಕ್ಯಾರಿ ಆಗುತ್ತೆ, ಮತ್ತೆ 20 ಆಗುತ್ತೆ, ಮತ್ತೆ 4 5s are 20. So we got R is equals to 55. We got 55 ohm. Okay, so what we have to find out? We have to find out what will be the current drawn by an iron when it is connected to 110 volt. So R na use ಮಾಡ್ಕೊಂಡು ನಾವು find out ಮಾಡಬೇಕು. Okay, so now what do we got? We got that R is equals to 55 ohm. We got R is equals to 55 ohm ನಮಗೆ ಸಿಕ್ಕಿದೆ. ಸೊ ವೋಲ್ಟೇಜ್ ಏನು? ಫೈಂಡ್ ಔಟ್ ಮಾಡಬೇಕಾಗಿರುವಂಥ ವೋಲ್ಟೇಜ್ 110 ವೋಲ್ಟ್ಸ್. ಸೊ I is equals to ಬರ್ಕೊಳ್ಳಿ ಫಾರ್ಮುಲಾ. I is equals to V by R. ಸೊ V ಏನಿದೆ ನಿಮಗೆ? 110 ಇದೆ. ಓಕೆ, ದೆನ್ R ಏನಿದೆ? 55 ಇದೆ. ಸೊ ಏನಾಗುತ್ತೆ? 1s ದೆನ್ 2s. 55 1s 55 2s. ಸೊ ನಮಗೆ I ಸಿಗುತ್ತೆ 2 ಆಂಪಿಯರ್. ತುಂಬ ಸಿಂಪಲ್. ಓಕೆ, ಸೊ ಗಿವನ್ ಬರ್ಕೊಳ್ಳಿ, ಫೈಂಡ್ ಔಟ್ ಮಾಡಿ. ಫೈನ್. ಸೊ ಈಸಿಯಾಗಿ ನೀವು ಡೈರೆಕ್ಟಾಗಿ ಕೂಡ ಆನ್ಸರ್ ಬರೀಬಹುದು, ಬಟ್ 3 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ಪ್ಲೀಸ್ ಬಿ ಕಾಷಿಯಸ್ ಇನ್ ರೈಟಿಂಗ್. ಓಕೆ, ಸೊ ದ ಆನ್ಸರ್ ಈಸ್ ವೆನ್ ವೋಲ್ಟೇಜ್ ಈಸ್ ರೆಡ್ಯೂಸ್ಡ್ ಟು ಹಾಫ್, ದ ಕರೆಂಟ್ ವಿಲ್ ಆಲ್ಸೋ ಬಿ ರೆಡ್ಯೂಸ್ಡ್ ಟು ಹಾಫ್. ಸೊ 220 ವೋಲ್ಟೇಜ್ಗೆ ಏನಾಯಿತು ನಮಗೆ? 4 ಆಂಪಿಯರ್ ಕರೆಂಟ್ ಬೇಕಾದರೆ 110 ವೋಲ್ಟ್ಗೆ ಏನು ಬೇಕು ನಮಗೆ? 2 ಆಂಪಿಯರ್ ಕರೆಂಟ್ ಬೇಕಾಗುತ್ತೆ. ಅದನ್ನೇ ವಿ ಆರ್ ಗೋಯಿಂಗ್ ಟು ರೈಟ್ ಇನ್ ದಿಸ್ ಮೆಥಡ್. ಓಕೆ ಗೈಸ್, ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ, ಹೆಲ್ಪ್ ಆಗುತ್ತೆ ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನು ಪಾರ್ಟ್ ಅಂದರೆ ಪ್ರಾಕ್ಟೀಸ್ ಪೇಪರ್ 2 ಆ್ಯಂಡ್ ಪ್ರಾಕ್ಟೀಸ್ ಪೇಪರ್ 3 ಇದನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಅದಲ್ಲದೆ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇನ್ನೂ ಹಲವಾರು ಕ್ವೆಶನ್ಸ್ ಇದೆ, ಅದನ್ನು ಕೂಡ ಮುಂದಿನ ಒಂದು ಸೆಷನ್ಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹ್ಯಾಪಿ ಲರ್ನಿಂಗ್.